ಕಾನೂನು ಸುವ್ಯವಸ್ಥೆ ಬಗ್ಗೆ ತಾವು ಕಳೆದ ಬೆಳಗಾಂ ಅಧಿವೇಶನದಲ್ಲಿ ಇದನ್ನ ಕೊಟ್ಟಿದ್ದೀರಿ. ನೀವು ಯಾಕೋ ಸ್ವಲ್ಪ ಬಲಗಡೆ ತಿರುಗಿಬಿಟ್ಟು ಅಜೆಂಡಾದಲ್ಲಿ ಹಾಕಿದ್ರಿ. ನೀವು ನಗ್ತಾ ಇದ್ದೀರಾ. ಅಜೆಂಡಾದಲ್ಲಿತ್ತು. ಕೊನೆಯ ದಿನಕ್ಕೆ ನಮ್ಮ ರಾಯರೆಡ್ಡಿಗೆ 2 ಅವರ್ ಭಾಷಣ ಮಾಡಕ್ ಬಿಟ್ಬಿಟ್ಟು ನಮ್ಗೆಲ್ಲ ರೈಲ್ ಹತ್ತಿಸಿ ಬೆಂಗಳೂರು ಕಳಿಸ್ಬಿಟ್ರಿ. ಅಜೆಂಡಾದಲ್ಲಿದ್ದನ್ನ ಕಳೆದ ಬಾರಿ ನೀವು ಮುಂದೆ ಹಾಕಿದ್ದೀರಾ. ಈಗ ಕೊಟ್ಟಿದ್ದೀರಿ. ಅದಕ್ಕೆ ನೀವು ಕ್ವಶನ್ ಅವರ್ ಏನು ನೋಡದೆ ಕಳೆದ ಬಾರಿ ನಾವು ಬಂದಿರೋ ಅಜೆಂಡಾದನ್ನ ನೀವು ಕಂಟಿನ್ಯೂ ಮಾಡಿ ಇವತ್ತು ಅವಕಾಶ ಕೊಟ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಇವತ್ತು ಕಾನೂನು ಸುವ್ಯವಸ್ಥೆ, ಮಹಿಳೆಯರ ಬೆತ್ತಲೆ ಮಾಡಿರೋ ಪ್ರಕರಣ, ಹಾವೇರಿಯಲ್ಲಿ 7 ಜನ ಗ್ಯಾಂಗ್ ರೇಪ್ ಮಾಡಿರುವಂತದ್ದು, ಮತ್ತೆ ಇಡೀ ಸೈಬರ್ ಕ್ರೈಮ್ ಜಾಸ್ತಿ ಆಗಿರುವಂತದ್ದು, ಮತ್ತು ಭಯೋತ್ಪಾದನಾ ಚಟುವಟಿಕೆಗಳು, ಕುಕ್ಕವರ ಬಾಂಬ್, ಈ ತರದೆಲ್ಲ ಚಟುವಟಿಕೆ ಜಾಸ್ತಿ ಆಗಿರೋದ್ರಿಂದ ಇದನ್ನ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು. ಯಾಕಂದ್ರೆ ಕಳೆದ ಬಾರಿ ನೀವು ಆ ಕಡೆ ತಿರುಗಿದಾರೆ, ಈ ಬಾರಿ ಆದ್ರೂ ಒಂದ್ ಸ್ವಲ್ಪ ಈ ಕಡೆ ತಿರುಗಿ ಆಯ್ತು. ಬೆಳಗಾವಿ ದೂರ ಆಯ್ತು, ಬೆಂಗಳೂರು ಈ ಕಡೆ ಸ್ವಲ್ಪ ನಮ್ಮ ಕಡೆ ಗಮನ ಕೊಟ್ಟು ಕಳೆದ ಬಾರಿ ಅಧಿವೇಶನದಲ್ಲಿ ಇದ್ದಂತ ಅಜೆಂಡಾ ಇದು. ದಯವಿಟ್ಟು ಬಹಳ ಇಂಪಾರ್ಟೆಂಟ್. ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ ರಾಜ್ಯದಲ್ಲಿ. ಈಗ ಕಾನೂನು ಇದೆಯಾ ಅಂತಾನು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಕಾನೂನು ಬದುಕಿದ್ಯಾ, ಸರ್ಕಾರ ಸತ್ತಿದ್ಯಾ, ಸರ್ಕಾರ ಏನು ನಿಮ್ಗೆ ಶಿವಮೊಗ್ಗದಲ್ಲಿ ಅವರು ಲಾಂಗುಗಳೆಲ್ಲ ಬ್ಯಾನರ್ ಹಾಕ್ತಾರೆ. ಮಚ್ಚು, ಲಾಂಗು, ಔರಂಗಜೇಬ್, ಬಾಬರ್ ಎಲ್ಲ ಹಾಕ್ತಾರೆ. ಇಬ್ರು ಕೂಡ ದಯವಿಟ್ಟು ನಾವು ಕಳೆದ ಔರಂಗಾಬಾದಲ್ಲಿದ್ದು ಅವರು ಎಡಗಡೆ ಹೇಳ್ತಿದ್ದಾರೆ. ಎಡಗಡೆ ತಿರುಗಬೇಡಿ, ಸ್ಟ್ರೈಟ್ ಆಗಿ ನೋಡ್ಬಿಡಿ. ಬಲಗಡೆನು ತಿರುಗೋದ್ ಬೇಡ, ಎಡಗಡೆನು ತಿರುಗೋದ್ ಬೇಡ, ಸ್ಟ್ರೈಟ್ ಆಗಿ ನೋಡಿ, ಏನ್ ತೊಂದರೆ ಇಲ್ಲ. ಅವರು ಕಳೆದ ಬಾರಿ ಅಲ್ಲಿ ಬೆಳಗಾಂನಲ್ಲಿ ಲಾ ಅಂಡ್ ಆರ್ಡರ್ ಕುಸಿದೋಗಿದೆ, ಅದ್ರ ಬಗ್ಗೆ ಪ್ರಸ್ತಾಪ ಮಾಡಬೇಕು ಅಂತ ಹೇಳ್ತಾ ಇದ್ರು. ತಾವು ಅವಕಾಶ ಕೊಡಬೇಕು ಅಂತ ಇದ್ರೆ ಸದನ ಅಡ್ಜರ್ನ್ ಆಯ್ತು ಅನೇಕ ಕಾರಣದಿಂದ. ಆದ್ರೆ ಈಗ ಕೊಡಿ, ನಮ್ದೇನ್ ತಕರಾರಿಲ್ಲ. ಆದ್ರೆ ಪ್ರಶ್ನೆಗಳು ಎಲ್ಲ ಆದ್ಮೇಲೆ ಅವ್ರಿಗೆ ಅವಕಾಶ ಕೊಡಿ. ಅವ್ರದ್ದು ಲಾ ಅಂಡ್ ಆರ್ಡರ್ ಅವ್ರ ಕಾಲದಲ್ಲಿ ಏನಿತ್ತು, ಯಾವ ರೀತಿ ಮರ್ಡರ್ಗಳಾಗಿದ್ದೋ, ಯಾವ ರೀತಿ ಮಚ್ಚುಗಳು, ಲಾಂಗಗಳು ಅವ್ರು ಹೇಳಿದಾಗೆ ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಬೀಸ್ತಾ ಇದ್ರು, ಅದನ್ನೆಲ್ಲ ಅವರು ಹೇಳಿ ನಾನು ಹೇಳ್ತೇನೆ. ಅದರಿಂದ ಅವಕಾಶ ಕೊಡಿ. ಕ್ವಶನ್ಸ್ ಎಲ್ಲ ಮುಗಿಸಿ ಅದ ನಂತರ ತಗೋ.